ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಕೇಳಿಸ್ತಾ ಇದೆಯಾ? ಎಲ್ಲ ಮಲಗಿದ ಬಿಟ್ರೇನೋ ಅಂತ. ವೇದಿಕೆಯಲ್ಲಿ ಬಿಡ್ರಪ್ಪ, ಎಲ್ಲ ತಗೊಳ್ಳಿ, ನಿಧಾನ ತಗೊಳ್ಳಿ, ಅಜ್ಜಿಗಳೆಲ್ಲ ನಿಧಾನ ತಗೊಳ್ಳಿ, ಗಾಬರಿ ಮಾಡೋದು ಬೇಡ. ಎಲ್ಲ ಅಜ್ಜಿಗಳು ತಗೊಳ್ತಾರೆ, ಎಷ್ಟೊತ್ತಾದ್ರೂ ತಗೊಳ್ತಾರೆ. ದಯವಿಟ್ಟು ಗಾಬರಿ ಮಾಡ್ಕೊಳ್ಬೇಡಿ, ತಾಳ್ಮೆಯಿಂದ ಇರಿ. ನಾನು ಅದಕ್ಕೆ ಬರ್ತೀನಿ. ಯಾರು ಅರ್ಜಿ ಕೊಟ್ಟಿಲ್ಲ ನಾನೇ ಈಸಿಟ್ಕೊಂತೀನಿ ಖುದ್ದಾಗಿ. ಆದ್ರೆ ನನಗಿನ್ನ ನೀವು ಅಲ್ಲೇ ಅರ್ಜಿ ಕೊಟ್ಟು ಎಂಡಾರ್ಸ್ಮೆಂಟ್ ತಗೊಳ್ಳೋದು ಬಹಳ ಸೂಕ್ತ. ಅದೊಂದು ದಾಖಲೆ ಇರ್ತದೆ. ವೇದಿಕೆಯಲ್ಲಿ ನಮ್ಮ ಉಸ್ತುವಾರಿ ಸಚಿವರು ರಾಮಲಿಂಗ ರೆಡ್ಡಿ ಅವರಿದ್ದಾರೆ. ಮತ್ತೊಬ್ಬ ಹಿರಿಯ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಮಾನ ಹೊಂದಂತ 5 ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ರೇವಣ್ಣವರಿದ್ದಾರೆ, ಪುಟ್ಟಣ್ಣವರಿದ್ದಾರೆ, ರವಿಯವರಿದ್ದಾರೆ, ಎಂಎಸ್ಸಿ ಅವರು, ಅಶ್ವಥ್ ಇದ್ದಾರೆ, ನಮ್ಮ ಪ್ಲಾನಿಂಗ್ ಅಥಾರಿಟಿ ಚೇರ್ಮನ್ ಇದ್ದಾರೆ, ನಮ್ಮ ಪಂಚಾಯಿತಿ ತಿಪ್ಪಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷಿನಿ ಸೋದರಿ ಚಂದ್ರಕಲಾ ಅವರು, ರಾಂಪುರದ ಪಂಚಾಯಿತಿ ಅಧ್ಯಕ್ಷಿನಿ ಸೌಮ್ಯರವರು, ಶಶಿಕಲಾ ಅವರು, ಮೈನಾಕಳ್ಳಿ ಸುಧಾರ್ ಅವರು, ರಂಜಿತಾ ಅವರು ಮತ್ತು ಇನ್ನ ಕೆಲವರೆಲ್ಲ ಕೂಡ ಪಂಚಾಯಿತಿಯ ಪ್ರಮುಖರೆಲ್ಲ ಇಲ್ಲಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಲೀಡರ್ಸ್ ಎಲ್ಲ ಕೆಳಗಡೆ ಕೂತಿದ್ದಾರೆ. ನಿಮ್ಗೆಲ್ಲ ಸಹಕಾರ ಕೊಟ್ಟು ನಿಮ್ಗೆಲ್ಲ ಶುಭ ಹಾರೈಸಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತೇಳಿ ಅವರೆಲ್ಲ ಇಲ್ಲಿಗೆ ಬಂದಿದ್ದಾರೆ. ನಮ್ಮ ಅಧಿಕಾರಿಗಳೆಲ್ಲ ನಿಮ್ಮ ಮನೆ ಬಾಗಿಲಿಗೆ ಬಂದು ಒಂದು ಅರ್ಜಿ ಕೊಟ್ಟು ನಿಮ್ ಸಮಸ್ಯೆ ಏನು ಅಂತ ಕೇಳಿ ನಿಮ್ಗೆಲ್ಲ ಆಹ್ವಾನವನ್ನು ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ಜಿಲ್ಲಾಧಿಕಾರಿಗಳಿದ್ದಾರೆ, ಸಿಡಿಪಿಒ ಇದ್ದಾರೆ, ನಮ್ಮ ಡಿಸ್ಟಿಕ್ ಸಿಇಒ ಇದ್ದಾರೆ. ಎಲ್ಲರಿಗೂ ನಾನು ಹೇಳ್ತೀನಿ, ಸೋಮವಾರದಿಂದ ಮೀಟಿಂಗ್ಗೆ ಬರೋಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಟೈಮ್ ಆಲೋಚಿಸಿಲ್ಲ. ಅವ್ರವ್ರ ಫಾರಂ ಅಲ್ಲಿ ಅಲ್ಲೇ ಅವ್ರವ್ರ ಮನೆಯಲ್ಲೇ ಹೋದಾಗ ಅವ್ರಿಗೇನಾದ್ರು ಹೆಲ್ಪ್ ಬೇಕಾದ್ರೆ ಅಲ್ಲೇ ಅರ್ಜಿಗಳನ್ನ ಬರೆದು ಅವ್ರಿಗೆ ಕೊಟ್ಬಿಟ್ಟು ಬರ್ಬೇಕು, ಇಸ್ಕೊ ಬರೋದಲ್ಲ. ಅವ್ರು ಬರ್ಲಿಕ್ಕೆ ಅವಕಾಶ. ಕೆಲವರೆಲ್ಲ ನನಗೆ ಅರ್ಜಿ ಕೊಟ್ಟಾಗ ಖಾಲಿ ಫಾರಂ ಕೊಡಕ್ ಬರ್ತಾ ಇದ್ರು. ಅವ್ರಿಗೆ ಒಂದು ಪ್ರತ್ಯೇಕವಾದಂತ ಇಲ್ಲಿ ಫಿಲ್ಅಪ್ ಮಾಡೋದಕ್ಕೂ ಅರ್ಜಿ ಬರೆಯೋದಕ್ಕೂ ಇಟ್ಟಿದ್ದೀರಿ. ಆದ್ರೆ ಅವ್ರಿಗೆ ಮಂದಟ್ ಆಗ್ಬೇಕು. ನಮ್ಗೆ ಇಲ್ಲಿ ತಿಳುವಳಿಕೆ ಇಲ್ಲಿಯವರು ತಿಳುವಳಿಕೆ ಕೊಡ್ತಾರೆ ಅಂತೇಳಿ ಈ ಕಾರ್ಯಕ್ರಮ ಇದೆಯಲ್ಲ, ಇದು ನಮ್ಮ ಜವಾಬ್ದಾರಿ. ಇದು ಅಧಿಕಾರ ಅಲ್ಲ. ನಿಮ್ಮ ಸೇವೆಗೆ ನಿಮ್ಗೋಸ್ಕರ ಜನ ನಮ್ಮನ್ನ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಋಣ ತೀರಿಸಬೇಕು ಅಂತ ಹೇಳಿ ನಾವಿಲ್ಲಿಗೆ ಬಂದಿದ್ದೇವೆ. ಇವತ್ತು ಬಾಗಿಲಿಗೆ ಇಡೀ ಸರ್ಕಾರ ಬಂದಿದೆ. ಜಿಲ್ಲಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ರೆವಿನ್ಯೂ, ಜಿಲ್ಲಾ ಪಂಚಾಯಿತಿ, ಹಿಂದುಳಿದ ವರ್ಗ, ಎಲ್ಲ ಶಿಕ್ಷಣ, ಅಂಗನವಾಡಿ, ಆರೋಗ್ಯ, ಯಾವುದೇ ಇಲಾಖೆ ಇದೆಯೋ ಪೆನ್ಷನ್ಗಿಂತ ಹಿಡಿದು ವಿದ್ಯುತ್ ಶಕ್ತಿ ಆದಿಯಾಗಿ ಎಲ್ಲ ಇಲಾಖೆ ಅಧಿಕಾರಿಗಳು 23-24 ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಬಂದಿದ್ದಾರೆ. ಏನೇ ಇದ್ರೂ ಮುಕ್ತವಾಗಿ ನಿಮ್ಮ ಸಮಸ್ಯೆಯನ್ನ ಬರೆದು ಕೊಡಿ. ನಾವು ವಾಪಸ್ಸು ನಿಮಗೆ ಫೋನ್ ಮಾಡ್ತೀವಿ, ಕರ್ಸ್ಕೋತೀವಿ. ಇಲ್ಲ ನಿಮ್ಮ ಮನೆ ಬಾಗಿಲು ಬಂದು ಕೇಳ್ಬಿಟ್ಟು ಪೋಡಿ ಇದೆಯಾ, ಖಾತೆ ಬದಲಾವಣೆ ಏನಾದ್ರು ಸಮಸ್ಯೆ ಇದೆಯಾ, ಮನೆ ಇದೆಯಾ, ಸೈಟ್ ಇದೆಯಾ, ಏನ್ ಅರ್ಜಿ ಕೊಟ್ಟಿದ್ದೀರಿ, ಪೆನ್ಷನ್ ನಿಂತೋಗಿದ್ಯಾ, ಬಸ್ಸಿನ ವ್ಯವಸ್ಥೆ ಏನೋ, ನಿಮ್ಮೂರಿನ ಚರಂಡಿ ವ್ಯವಸ್ಥೆ ಏನೋ, ಸ್ಮಶಾನದ ವ್ಯವಸ್ಥೆ ಏನೋ, ಹಿಂಗೆ ಎಲ್ಲ ಸಮಸ್ಯೆಗಳನ್ನ ಇವತ್ತು ನಿಮಗೆ ಆಹರಿಸಲಿಕ್ಕೆ ಕೇಳಿ ಅದಕ್ಕೊಂದು ಪರಿಹಾರವನ್ನು ಹುಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಒಂದು ದಿನ 12,000 ಜನಕ್ಕೆ ಅರ್ಜಿ ಕೊಟ್ಟಿದ್ದು. 12,000 ಜನರಲ್ಲಿ 2,978 ಜನ ಅರ್ಜಿನ ವಾಪಸ್ಸು ಒಂದು ದಿನ ಕೊಟ್ಟು ಅದೆಲ್ಲ ಈಗ ನಡೀತಾ ಇದೆ. 16 ವರ್ಷದಿಂದ ಎಲ್ಲೂ ಕೂಡ ಬಡವರಿಗೆ ಸೈಟ್ ಹೆಚ್ಚಿಲ್ಲಂತೆ. ಹೆಚ್ಚಿಗೆ ಸೈಟ್ಗೂ ಕೂಡ ಬೇಡಿಕೆ ಇದೆ, ಮನೆಗಳಿಗೆ ಬೇಡಿಕೆ ಇದೆ, ಸಂಸಾರಗಳು ದೊಡ್ಡದಾಗಿದೆ.
ಮನೆಗಳಲ್ಲಿ ಭಾಗ ಆಗಿದೆ. ಅದಕ್ಕೆಲ್ಲ ಪರಿಹಾರ ಕೊಡಬೇಕು. ಕೆಲವರಿಗೆ ಪೆನ್ಷನ್ ನಿಂತೋಗಿದೆ, ಹಸಿರು ಕಾರ್ಡ್ ಬರ್ತಾ ಇಲ್ಲ, ಹಸಿರು ಕಾರ್ಡ್ ಇಲ್ಲ, ಬೇಕಾದ ಸಮಸ್ಯೆ ಎಲ್ಲ ಇದೆ. ವಿಧವಾ ವೇತನ ಮತ್ತೊಂದು, ಯಾರು ಲಂಚ ಕೊಡುವಂತ ಅವಶ್ಯಕತೆ ಇಲ್ಲ. ನೇರವಾಗಿ ನಿಮ್ಮ ಅಕೌಂಟ್ಗೆ ದುಡ್ಡು ಬರುವಂತ ವ್ಯವಸ್ಥೆ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ನಾವು ನಿಮ್ಗೆಲ್ಲ ನಿಮ್ಮ ಬದುಕಿಗೆ ಆಸೆ ಆಗ್ಬೇಕು ಅಂತೇಳಿ ವಿದ್ಯುತ್ ಶಕ್ತಿಯನ್ನ ಉಚಿತವಾಗಿ ಕೊಡ್ತಾ ಇದ್ದೀವಿ. 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಈಗಾಗಲೇ ಹೇಳಿದೆ ನಾನು. ಇದಲ್ಲದೆ ಅನ್ನಭಾಗ್ಯ ಕೊಡ್ತಾ ಇದ್ದೀವಿ. ಇದಲ್ಲದೆ ಉಚಿತವಾಗಿ ಬಸ್ಸಲ್ಲಿ ತಾವೆಲ್ಲ ಹೆಣ್ಮಕ್ಳೆಲ್ಲ ಪ್ರಯಾಣ ಮಾಡ್ತಾ ಇದೀರಿ. ಯುವಕರಿಗೆ ಉದ್ಯೋಗ ನಿಧಿಯನ್ನ ಕೊಡ್ತಾ ಇದ್ದೀವಿ. ಇವೆಲ್ಲ ನಿಜನ ಸುಳ್ಳ? ನಿಜ ಆದ್ರೆ ಕೈ ಎತ್ತಿ, ಸುಳ್ಳಾದ್ರೆ ಕೆಳಗಡೆ ಇಡಿ. ಎಲ್ಲ ನಿಜ. ಬಹಳ ಸಂತೋಷ. ನಿಮ್ಗೆಲ್ಲ ನಮ್ಮ ಯೋಜನೆಗಳು ಮನವರಿಕೆ ಆಗಿದೆ. ನಮ್ಮ ಗ್ಯಾರಂಟಿಗಳನ್ನ ಅನುಷ್ಠಾನ ತಂದಿದ್ದೀವಿ. ಇವತ್ತು ನಾನು ಏನಿಲ್ಲಿಗೆ ಬಂದಿದ್ದೀನಲ್ಲ, ನಿಮ್ಮ ಅರ್ಜಿಗಳಿಗೆ ಮತ್ತೆ ನಿಮ್ಮ ಭಗವತ್ ನಿಮ್ಮ ಸಮಸ್ಯೆಗಳಿಗೆ ನಮ್ಮ ಪಿಡಿಒಗಳು ಆಗಿರ್ಬೋದು, ಗ್ರಾಮ ಸಹಾಯಕರಾಗಿರ್ಬೋದು, ನಮ್ಮ ವಿಲೇಜ್ ಅಕೌಂಟೆಂಟ್, ರೆವಿನ್ಯೂ ಇನ್ಸ್ಪೆಕ್ಟರ್, ತಹಶೀಲ್ದಾರ್, ಡಿಸಿ ಆದಿಯಾಗಿ ನಿಮ್ಮ ಏನೇನು ರೆವಿನ್ಯೂ ಇಲಾಖೆಯಲ್ಲಿ ಸಮಸ್ಯೆ ಇದೆ, ಪೆನ್ಷನ್ ಆದಿಯಾಗಿ ಅದೆಲ್ಲ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸವನ್ನ ಇವತ್ತು ಅವರು ಮಾಡ್ತಾರೆ. ಇವತ್ತು ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ನೀವು ನಿಮ್ಮ ಸಮಸ್ಯೆ ತೆಗೆದುಕೊಂಡು ಬಂದಿದ್ದೀರಿ. ವೋಟ್ ಯಾರಿಗೆ ಹಾಕಿರ್ಲಿ, ಕೆಲವರಿಗೆ ಬರಕ್ಕೆ ಮುಜುಗರ ಆಗ್ಬಹುದು. ನಾನು ತಾಲೂಕು ಕಚೇರಿಯಲ್ಲಿ ಒಂದು ಪ್ರತ್ಯೇಕವಾದಂತ ಜಾಗ ಕಚೇರಿ ಮಾಡ್ತೀನಿ. ಅಲ್ಲಿಗೂ ಬಂದು ನೇರವಾಗಿ ಇನ್ನೊಂದು ವಾರನೋ 10 ದಿನ ನನ್ನ ಟೈಮ್ ಮುಗಿಯುವವರೆಗೂ ಬಂದು ಅರ್ಜಿನ ನೇರವಾಗಿ ಕೊಡಬಹುದು. ಕೊಟ್ಟು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನ ತಾವು ಮಾಡಿ. ಊರಿಗೆ ಹೋದ್ಮೇಲೆ ಹೇಳಿ, ಡಿ.ಕೆ. ಶಿವಕುಮಾರ್ ಬಂದಿದ್ರು, ರಾಮಲಿಂಗಾರೆಡ್ಡಿ ಬಂದಿದ್ರು, ರೇವಣ್ಣ ಬಂದಿದ್ರು, ಪುಟ್ಟಣ್ಣ ಬಂದಿದ್ರು, ರವಿ ಬಂದಿದ್ರು, ಬಂದು ಎಲ್ಲ ವಿಚಾರಗಳನ್ನ ಮಂಡನೆ ಮಾಡಿದ್ದಾರೆ. ನಿಮಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರೆ ಅಂತೇಳಿ ಅವ್ರಿಗೂ ತಿಳಿಸಿ ಅವರ ಪರಿಸ್ಥಿತಿನೂ ಆಗಲಿ. ಪಾಪ ಏನ್ ಮಾಡೋಣ, MLA ಮಾಡ್ಬೇಕಾದ ಡ್ಯೂಟಿ. ಇಷ್ಟು ವರ್ಷ ಈ ಒಂದು ಹಳ್ಳಿಗೆ MLA ಬರಲಿಲ್ಲ. ತಾಲೂಕು ಬರೋರು, ಓಟ್ ಹಾಸ್ಕೊಳ್ಳೋರು, ವಾಪಸ್ ಹೋಗೋರು. ಆದ್ರೆ ನಾವು ಕೆಲಸ ಮಾಡೋದು ಬೇಡ. ನಿಮಗೆ ಓಟ್ಗೋಸ್ಕರ ಮಾತ್ರ ಇಲ್ಲಿಗೆ ಬಂದಿಲ್ಲ. ನಿಮ್ಮ ಸಮಸ್ಯೆನ ಬಗೆಹರಿಸಬೇಕು. ಈಗ ದೇವಸ್ಥಾನಕ್ಕೆ ಹೋಗ್ತೀವಿ, ಏನಕ್ಕೆ ಹೋಗ್ತೀವಿ ನಾವು? ಆ ದೇವರು ನಮ್ಗೆ ಒಳ್ಳೇದು ಮಾಡಲಿ, ಆರೋಗ್ಯ ಕೊಡ್ಲಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಲಿ, ಕೆಲಸ ಕೊಡ್ಲಿ, ಸಮಸ್ಯೆ ಬಗೆಹರಿಸಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಹಂಗೆ ಸರ್ಕಾರದ ಕೆಲಸ, ದೇವರ ಕೆಲಸ ಅಂತೇಳಿ ಹನುಮಂತಯ್ಯನವರು ಹಾಕಿದ್ದಾರೆ. ಇದೆಲ್ಲ ಸರ್ಕಾರದ ಕೆಲಸ. ಇವತ್ತು ಈ ಗ್ರಾಮದಿಂದ ಹಿಂದೆ ಒಬ್ಬ ಶಿಕ್ಷಣ ಸಚಿವರು ಇದ್ರು, ವೆಂಕಟಪ್ಪನವರು. ನಾನು ಯಾವ ಸ್ಥಾನದಲ್ಲಿ ಇವತ್ತು ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀನೋ, ಹಿಂದೆ ಸುಮಾರು ಅನೇಕ ವರ್ಷಗಳಿಂದ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಕೆಲಸ ಮಾಡ್ತಿದ್ರು. ಅಂತ ಒಂದು ಪವಿತ್ರವಾದಂತಹ ಭೂಮಿ ಇದು. ನೀವೆಲ್ಲ ಬುದ್ಧಿವಂತಿದ್ದೀರಿ. ನಿಮ್ಮ ಜಮೀನುಗಳು ಎಲ್ಲ ಕೂಡ ಈಗಾಗಲೇ ನೀರಾವರಿಯಲ್ಲಿ ತೊಡಗಿದೆ. ಇವತ್ತು ನಾನು ಕೂಡ ನೀರಾವರಿಗೆ ಮಂತ್ರಿಯಾಗಿದ್ದೇನೆ. ಇನ್ನೇನೇನು ನಿಮ್ಮ ನೀರಾವರಿ ಸಮಸ್ಯೆ ಇದೆ ಅವಕ್ಕೆಲ್ಲ ಯೋಜನೆಗಳನ್ನ ಇನ್ನೇನಾದ್ರು ಇದ್ರೆ, ಏನಾದ್ರು ಅಭಿವೃದ್ಧಿ ಆಗ್ಬೇಕಾದ್ರೆ, ಚರಂಡಿ ಅಭಿವೃದ್ಧಿ ಆಗ್ಬೇಕಾದ್ರೆ, ಕಾಲುವೆಗಳ ಅಭಿವೃದ್ಧಿ ಆಗ್ಬೇಕಾದ್ರೆ, ಕೆರೆಗಳಿಗೆ ನೀರು ಸಮಸ್ಯೆ ಇದ್ರೆ ಯಾವುದಕ್ಕೆ ಬೇಕಾದ್ರೂ ಸಂಪರ್ಕವನ್ನ ಮಾಡಬಹುದು. ಈಗಾಗಲೇ ನಮ್ಮ ರೇವಣ್ಣವ್ರು ಹೇಳಿದಂಗೆ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಈಗಾಗಲೇ ಒಂದೊಂದು ಟ್ರಾನ್ಸ್ಫಾರ್ಮರ್ ಕೊಟ್ಕೊಂಡು ಬಂದಿದ್ದೇವೆ. ಇಬ್ರಿಗೆ ಸೇರಿಸಿ ಒಬ್ರಿಗೆ ಒಂದು ಇದೆಲ್ಲ ಕೊಟ್ಟಿದ್ದೇವೆ. ಸುಮಾರು 17,000 ಜನಕ್ಕೆ, 64,000 ಜನಕ್ಕೆ ಹೆಣ್ಣುಮಕ್ಕಳಿಗೆ ಗೃಹಲಕ್ಷ್ಮಿ, ಮನೆ ಯಜಮಾನರಿಗೆ 2,000 ಕೊಡ್ತಾ ಇದ್ದೀವಿ. ಎಲ್ಲರೂ ಸಂತೋಷವಾಗಿದ್ದೀರಿ. ಕಳೆದ ಎಲೆಕ್ಷನ್ ಅಲ್ಲೂ ಕೂಡ ನಾವು ಸೋತಿರ್ಬೋದು, ಆದರೆ ನೀವು ಅತಿ ಹೆಚ್ಚು ಮತವನ್ನು ಕೊಟ್ಟು ನಮಗೆ ಆಶೀರ್ವಾದ ಮಾಡಿದ್ದೀರಿ. ನಮಗೆ ಈ ಕಾರ್ಯಕ್ರಮಕ್ಕೆ ಜಾತಿ ಇಲ್ಲ ಧರ್ಮನೂ ಇಲ್ಲ. ಜಾತಿ ಧರ್ಮ ಎಲ್ಲ ನಾವು ಇದಕ್ಕೆ ಲೆಕ್ಕ ಹಾಕುವುದಿಲ್ಲ.
ಹೆಂಗೆ ಭೇದ ಇಲ್ವೋ ಭೇದವಿಲ್ವೋ ಅದೇ ರೀತಿ ನಮಗೂ ಸರ್ಕಾರಕ್ಕೂ ಯಾರು ಕೂಡ ಬೇರೆ ಭಾವನೆಯಲ್ಲಿ ಇಟ್ಕೊಳ್ಳದೆ ನಿಮ್ಮನ್ನೆಲ್ಲ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಕೆಲಸವನ್ನ ಮಾಡಬೇಕಾಗಿದೆ. ನಾವು ಈ ಸಂದರ್ಭದಲ್ಲಿ ನಿಮಗೆ ನಾನು ಕೇಳೋದಿಷ್ಟೇ, ನಿಮ್ಮನ್ನ ಬಿಟ್ಟೋಗುವಂತ ಪ್ರಶ್ನೆ ಇಲ್ಲ. ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡ್ತೇವೆ. ಚನ್ನಪಟ್ಟಣ ಸುತ್ತಲೂ ಕನಿಷ್ಠ 50ರಿಂದ 100 ಎಕರೆ ಆದ್ರೂ ಕೂಡ ಜಮೀನನ್ನ ಖರೀದಿ ಮಾಡಿ ಎಲ್ಲ ಬಡವರಿಗೆ ಯಾರ ಸೈಟ್ ಇಲ್ಲ ಸೈಟ್ ಹಂಚುವಂತ ಕೆಲಸವನ್ನ ಈ DK ಶಿವಕುಮಾರ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತದೆ ಅನ್ನೋ ಒಂದು ಬದ್ಧತೆಯನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಡೀ ತಾಲೂಕಿನಲ್ಲಿ ನಮ್ಮ ಲೀಡರ್ಗಳಿಗೆ ಹೇಳ್ತೀನಿ, ನಿಮ್ಗೂ ಹೇಳ್ತಾ ಇದ್ದೀನಿ, ಯಾರು ಸೈಟು ಗವರ್ಮೆಂಟ್ ರೇಟ್ ಏನಿದೆ ಆ ರೈಟ್ಗೆ ಜಮೀನನ್ನ ಖರೀದಿ ಮಾಡಲಿಕ್ಕೆ ಬದ್ಧರಾಗಿದ್ದೇನೆ. ಜಮೀನು ಇದ್ದವರೆಲ್ಲ ಕೂಡ ನೀವು ಯಾರ ಸೈಟ್ಗೆ ಕೊಡ್ತೀರಿ ಒಂದೇ ಸತಿ ದಾಖಲೆಗಳು ಕರೆಕ್ಟ್ ಆಗಿದ್ರೆ ಒಂದೇ ಬಾರಿ ಹಣವನ್ನು ಕೊಟ್ಟು ಸೈಟ್ ತೆಗೆದುಕೊಂಡು ಸೈಟ್ ಅನ್ನು ಹಂಚುವಂತ ಕೆಲಸವನ್ನು ಮಾಡ್ತೇವೆ. ಮತ್ತು ಎಲ್ಲ ಸಮುದಾಯಗಳಿಗೂ ಕೂಡ ಅವರ ಅಭಿವೃದ್ಧಿಗೋಸ್ಕರ ಅವರ ಸಂಘಟನೆಗೋಸ್ಕರ ಜಾಗಗಳನ್ನು ಕೊಡಬೇಕು ಅಂತ ಕೂಡ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ. ನಿಮ್ಮೂರು, ನಿಮ್ಮ ಸ್ವಾಭಿಮಾನ, ನಿಮ್ಮ ಗೌರವ, ನಿಮ್ಮ ಬದುಕು ಅದು ನಮಗೆ ಒಳ್ಳೇದಾಗಬೇಕು ಅನ್ನೋದು ನಮ್ಮ ಆಸೆ. ಆ ದೃಷ್ಟಿಯಿಂದ ನನಗೆ ನಿಮ್ಮ ಮೇಲೆ ಅಪಾರವಾದ ವಿಶ್ವಾಸ ಇದೆ. ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಾಗೆ ನಿಮ್ಮ ಮೇಲೆ ಚನ್ನಪಟ್ಟಣದ ಮಹಾಜನತೆ ಮೇಲೆ ಹಿಂದೆ ನಾನು 4 ಬಾರಿ ಈ ತಾಲೂಕಿನ ಒಂದು ಹೋಬಳಿ ನನಗೆ ಸೇರಿತ್ತು. ಒಳ್ಳೆ ಜನ, ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತಿದ್ದೀರಿ. ನಿಮ್ಮ ಮೇಲೆ ವಿಶ್ವಾಸ ಇದೆ. ನಿಮ್ಮನ್ನ ಬದಲಾವಣೆ ಮಾಡಬೇಕು ಅಂತೇಳಿ ನಿಮ್ಗೆ ಶಕ್ತಿ ತುಂಬಬೇಕು. ನನಗಿಂತ ಇರುವಂತ ಅಧಿಕಾರದಲ್ಲಿ ನಿಮ್ಗೆಲ್ಲ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಇವತ್ತು ಬಂದಿದ್ದೇವೆ. ಸೊ ಇನ್ನೇನು ಮಳೆ ಬರ್ಬೋದು, ಕೆಳಗಡೆ ಬಂದು ಇನ್ಯಾರ ಅರ್ಜಿಯಲ್ಲಿ ಕೊಟ್ಟು ಎಂಡಾರ್ಸ್ಮೆಂಟ್ ಇಸ್ಕೊಂಡಿಲ್ಲ. ಈಗೂ ಎಂಡಾರ್ಸ್ಮೆಂಟ್ ಇಸ್ಕೊಳ್ಳಿಲ್ಲ, ಎಂಡಾರ್ಸ್ಮೆಂಟ್ ಕೊಟ್ಟು ಇಸ್ಕೊಳ್ಳಿ. ನನಗೆ ಕೊಡದೆ ಹೋದ್ರು ಚಿಂತೆ ಇಲ್ಲ. ಅಲ್ಲಿ ಕೊಟ್ಟ ಅರ್ಜಿ ಇಸ್ಕೊಂಡಾಗ ಮಾತ್ರ ಬಹಳ ಮುಖ್ಯ. ಈಗಾಗಲೇ ಸತ್ಯಕಾಲದಿಂದ ರಾಮನಗರ ಜಿಲ್ಲೆಗೆ ಒಟ್ಟು 540 ಕೋಟಿ ರೂಪಾಯಿ ನೀರಾವರಿ ಯೋಜನೆಯನ್ನ 1.5 TMC ಬರುವಂತ ಕೆಲಸ ಇವತ್ತು DK ಸುರೇಶ್ ಅವರ ಮುಖಂಡತ್ವದಲ್ಲಿ ಪ್ರಾರಂಭ ಆಗಿತ್ತು. ಈಗ ಅದು ನಡೀತಾ ಇದೆ. HVDARTS ಅಂದ್ರೆ ಟ್ರಾನ್ಸ್ಫಾರ್ಮರ್ ಕೊಡೋದು ಕೂಡ ಹೇಳಿದೆ. 71,000 ಜನ ಮನೆಗಳಿಗೆ ಗೃಹಜ್ಯೋತಿಯನ್ನ ಕೊಡ್ತಾ ಇದೀವಿ, ಮನೆಗೆ ಕರೆಂಟ್ ಕೊಡ್ತಾ ಇದೀವಿ. 70,900 ಜನಕ್ಕೆ ಗೃಹಲಕ್ಷ್ಮಿ ಕೊಡ್ತಾ ಇದೀವಿ. 90 ಲಕ್ಷ ಜನ ಈ ಭಾಗದಿಂದ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಸುಮಾರು 302 ಜನ 3,000 ರೂಪಾಯಿ ಅಂತೆ ಯುವಕರೆಲ್ಲ ಇದಕ್ಕೆ ಯುವ ನಿಧಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಇನ್ ಯಾರ್ಯಾರಿಗೆ ಪೆನ್ಷನ್ ಉಳ್ಕೊಂಡಿದೆ, ಯಾರ್ಯಾರಿಗೆ ಇಲ್ಲ, ಎಲ್ಲರೂ ಕೂಡ ಅದನ್ನ ಪಡ್ಕೊಳ್ಳಕ್ಕೆ, ಕಾರ್ಡ್ ಇಲ್ಲದೆ ಹೋದವರು ಕಾರ್ಡ್ ಪಡ್ಕೊಳ್ಳಿಕ್ಕೆ ಎಲ್ಲ ತರದ ಹಸಿರು ಕಾರ್ಡ್ ಇಂದ ಹಿಡಿದು ಯಾವುದೇ ಕಾರ್ಡ್ ಅನ್ನ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ಸೋಮವಾರ ಬರ್ತೇನೆ. ಮತ್ತೆ ಇನ್ನ ಸೋಮವಾರ ಬೇರೆ ಬೇರೆ ದಿನ ಎಲ್ಲ ಡೇಟ್ ಕೊಟ್ಟಿದ್ದೀನಿ. ನಮ್ಮ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಅಂಗನವಾಡಿ ಕಾರ್ಯಕರ್ತರು, ವಿಲೇಜ್ ಅಕೌಂಟೆಂಟ್, ಸೆಕ್ರೆಟರಿಗಳು, PDOಗಳೆಲ್ಲ ಜನರಿಗೆ ಸರಿಯಾದ ರೀತಿಯಲ್ಲಿ ಅಲ್ಲೇ ಅರ್ಜಿಗಳನ್ನ ಅವ್ರ ಏನೇನು ಸಮಸ್ಯೆ ಇದೆ ಕೇಳಿ ಅಲ್ಲೇ ಫಿಲ್ಅಪ್ ಮಾಡಿ ಅವ್ರನ್ನೆಲ್ಲ ಕರ್ಕೊಂಡು ಬರುವಂತ ವ್ಯವಸ್ಥೆ ಮತ್ತೆ ಬಹಳ ಜಾಗೃತವಾಗಿ ಮಾಡಬೇಕು. ಅವರು ಇರಬೇಕು, ಇಲ್ಲಿ ಬಂದು ಬರ್ಕೊಡ್ಬೇಕು, ಅದಕ್ಕೂ ಒಂದು ವ್ಯವಸ್ಥೆ ಇಲ್ಲಿ ಆಗಬೇಕು. ಸೊ ಇಷ್ಟೆಲ್ಲ ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಮಿಕ್ಕಿದ ವಿಚಾರ. ಈ ಗ್ರಾಮದಲ್ಲಿ ನಾನು ಕಳೆದ ವರ್ಷ ಬಂದಿದ್ದೆ, ಮಳೆ ಬಂದಾಗ ಬಂದು ನೋಡ್ಕೊಂಡು ಹೋಗಿದ್ದೆ. ನಮ್ಮ ಕಾವೇರಿ ನಿಗಮದಿಂದ ವತಿಯಿಂದ ಈಗಾಗಲೇ ಅದ್ರ ಬಗ್ಗೆ ಒಂದು ಎಸ್ಟಿಮೇಟ್ ಮಾಡಿಸಿದ್ದೀನಿ. 1,40,00,000 ರೂಪಾಯಿ ಆ ತಡೆಗೆ, ಆ ನೀರಿನ ತಡೆಗೆ ಏನ್ ಮಾಡಬೇಕು ಅದನ್ನ ಈಗಾಗಲೇ ಮಂಜೂರಾತಿಯನ್ನು ಮಾಡಿದ್ದೇನೆ. ಸದ್ಯ ಕೆಲಸ ಪ್ರಾರಂಭ ಮಾಡ್ತದೆ ಅಂತೇಳಿ ತಿಪ್ಪಳ್ಳಿ ಮಹಾಜನತೆಗೆ ಹೇಳಲಿಕ್ಕೆ ಈ ಶುಭ ವಾರ್ತೆಯನ್ನು ತಿಳಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ನಿಮ್ಮ ಸಹಕಾರ ಸರ್ಕಾರಕ್ಕೆ ಸದಾ ಇರಲಿ. ನಿಮ್ಮ ಆಶೀರ್ವಾದ ನಮಗಿರಲಿ.
ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನಿಮ್ಮ ಬದುಕಿನಲ್ಲಿ ಚೆಲ್ಲಾಟ ಆಡುವುದಿಲ್ಲ. ನಿಮ್ಮ ಬದುಕಿನಲ್ಲಿ ನಾವು ಬದಲಾವಣೆ ಮಾಡ್ತೇವೆ. ಕನಕಪುರ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಿದ್ದೇನೆ ಅದೇ ರೀತಿ ಚನ್ನಪಟ್ಟಣ ಕೂಡ ನಾನು ಮಾಡ್ತೇನೆ ಅಂತೇಳಿ ನಾನು ರಾಮಲಿಂಗಾರೆಡ್ಡಿ ಸಮುದಾಯ ಭವನಗಳಿಗೆ, ದೇವಸ್ಥಾನಗಳಿಗೆ ಏನೇನಾಗಬೇಕು, ಮುಂದಕ್ಕೆ ರೆವಿನ್ಯೂ ಮಿನಿಸ್ಟರ್ ಬರ್ತಾರೆ, ಯಾವ್ದಾದ್ರು ಖಾತೆ, ಜಮೀನು, ಪೋಡಿ, ಜಮೀನು ಮಂಜೂರಾತಿ, ಅದಕ್ಕೆಲ್ಲ ಒಂದು ಪ್ರತ್ಯೇಕವಾದ ಮೀಟಿಂಗ್. ಹೌಸಿಂಗ್ ಮಿನಿಸ್ಟರ್ ಬರ್ತಾರೆ, ಸೈಟ್ ಬಗ್ಗೆ, ಮನೆಗಳ ಬಗ್ಗೆ ಅವರೊಂದು ಸಭೆ ಮಾಡ್ತಾರೆ. ಆದ್ರೆ ನಮ್ಮ ಬೇರೆ ಮಂತ್ರಿಗಳು ಬರ್ತಾರೆ, ಅಗ್ರಿಕಲ್ಚರ್ ಮಿನಿಸ್ಟರ್ ತೋಟಗಾರಿಕೆಗೆ, ಅಗ್ರಿಕಲ್ಚರ್ ವ್ಯವಸ್ಥೆಗೆ ಏನು ಸಹಕಾರ ಕೊಡಬೇಕೋ ಕೊಡ್ತಾರೆ. ಇಡೀ ಸರ್ಕಾರನೇ ನಿಮ್ಮ ಮನೆ ಬಾಗಿಲು ಬಂದು ಸಭೆಗಳನ್ನು ನಡೆಸಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಸದಾ ಸಿದ್ಧವಾಗಿದ್ದಾರೆ. ಈಗಲೇ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಪಕ್ಕದ ಹಳ್ಳಿಯಲ್ಲಿ ಯಾವುದೋ ಹೆಣ್ಣುಮಕ್ಕಳು, ಚಿಕ್ಕ ಸ್ಕೂಲ್ ಮಕ್ಕಳು ಬಂದು ಕೇಳ್ತಾ ಇದ್ರು, ನಮ್ಗೆ ಇಂಥ ಗಂಟೆಗೆ ಬಸ್ ಬೇಕು ಅಂತ. ಅಲ್ಲೇ ಕರೆದವರು ಆದೇಶ ಮಾಡ್ತಾ ಇದ್ರು, ಸೋಮವಾರದಿಂದಲೇ ಬಸ್ ಹೋಗ್ಬೇಕು ಅಂತ. ಇದೇ ಸರ್ಕಾರದ ಒಂದು ದೊಡ್ಡ ಶಕ್ತಿ. ಇದು ಹಿಂದೆ ಮಾಡಕ್ಕಾಗ್ತಿರ್ಲಿಲ್ವಾ? ಆದ್ರೆ ನಾವು ಇದನ್ನ ಮಾಡಿ ನಾವು ತೋರಿಸ್ತೇವೆ ಅನ್ನೋ ಮಾತನ್ನ ಹೇಳಿ ಎಲ್ಲ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ, ಅಧಿಕಾರಿಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಆಮೇಲೆ ಯಾರ್ಯಾರು ಸಾಲಕ್ಕೆ ಅರ್ಜಿ ಬೇಕು, ದೇವರಾಜ ನಿಗಮ, SC/ST ನಿಗಮ, ಬೇರೆ ಬೇರೆ ಹಿಂದುಳಿದ ವರ್ಗದವರು ಎಲ್ಲರೂ ಕೂಡ ಯಾವುದೇ ಜಾತಿ, ಯಾವುದೇ ಧರ್ಮ ಆಗಿರಲಿ, ಉದ್ಯೋಗ ಇಲ್ಲದೆ ಹೋದವರು ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಏನ್ ಬೇಕು ಅದಕ್ಕೂ ಕೂಡ ಪ್ರತ್ಯೇಕವಾದಂತಹ ಅರ್ಜಿಯನ್ನ ಪಡ್ಕೊಂಡು, ಈ ಅರ್ಜಿನ ಫಿಲ್ಅಪ್ ಮಾಡಿಕೊಂಡು ಆ ಸೇವೆಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅಲ್ಲೇ ಕೂತ ಜಾಗದಲ್ಲಿ ಇರಬೇಕು, ಯಾರು ಇಲ್ಲಿಗೆ ಬರಬೇಡಿ, ನಾನೇ ಅಲ್ಲಿಗೆ ಬರ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.